ಇಡೀ ರಾಜ್ಯದ ಚಿತ್ತ ಬಳ್ಳಾರಿ ನಗರದ ಕಡೆಗೆ. ಕಾರಣ ಬಳ್ಳಾರಿ ನಗರ ನಿನ್ನೆ ರಾತ್ರಿ ರಣಾಂಗಣವಾಗಿತ್ತು. ಪ್ರಮುಖವಾಗಿ ಗದ್ದಲ ಗಲಾಟೆ ಸಂಘರ್ಷದಲ್ಲಿ ಒಬ್ಬ ಕೈ ಕಾರ್ಯಕರ್ತನ ಜೀವ ಕೂಡ ಹೋಗ್ಬಿಟ್ಟಿದೆ. ಹಾಗಾಗಿ ಏನಾಗ್ತಾ ಇದೆ ಬಳ್ಳಾರಿ ನಗರದಲ್ಲಿ? ನಿಜಕ್ಕೂ ಈ ಸಂಘರ್ಷಕ್ಕೆ ಅಸಲಿ ಕಾರಣ ಏನು? ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಪೊಲೀಸರ ತನಿಖೆ ಕೂಡ ನಡೀತಾ ಇದೆ. ಬಟ್ ಇದೆಲ್ಲದರ ಮಧ್ಯೆ ಬಡವರ ಮನೆಯ ಮಗ ಜೀವ ಕಳ್ಕೊಂಡಿದ್ದಾರಲ್ಲ, ಆ ತಾಯಿ ಅಕ್ಕ ಕಣ್ಣೀರು ಹಾಕ್ತಿದ್ದಾರೆ. ರಾಜಶೇಖರನ್ನ ಕಳೆದುಕೊಂಡ ಕುಟುಂಬಸ್ಥರ ಕಣ್ಣೀರು. ನನ್ನ ಮಗನನ್ನ ಈಗ ಯಾರಾದ್ರೂ ತಂದು ಕೊಡ್ತಾರಾ? ಮಗನನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ತಾಯಿ ತುಳಸಿ ಅವರು. ನಮಗೆಲ್ಲ ನನ್ನ ತಮ್ಮನೇ ಧೈರ್ಯ ಅಂತ ಸಹೋದರಿ ಕೂಡ ಮಾತನಾಡಿದ್ದಾರೆ. ರಾಜಶೇಖರ್ ಸಹೋದರಿ, ನಮಗೆ ನ್ಯಾಯ ಸಿಗಲೇಬೇಕು ಅಂತ ರಾಜಶೇಖರ್ ಅಕ್ಕ ಒತ್ತಾಯಿಸಿದ್ದಾರೆ. ನನ್ನ ತಮ್ಮನಿಗೆ ಆದ ಸ್ಥಿತಿ ಯಾರಿಗೂ ಬರಬಾರದು, ಯಾರಿಗೂ ಬೇಡವೇ ಬೇಡ. ನನ್ನ ತಮ್ಮನನ್ನ ಕೊಂದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ರಾಜಶೇಖರ್ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ವಿಮ್ಸ್ ಶವಾಗಾರದ ಬಳಿ ಕುಟುಂಬಸ್ಥರು ಈ ರೀತಿ ಆಗ್ರಹಿಸಿದ್ದಾರೆ. ಮೃತ ರಾಜಶೇಖರ್ನ ನೆನೆದು ಹೆತ್ತ ಕರಳು ಅಂದ್ರೆ ಹೆತ್ತ ತಾಯಿ ಪಾಪ ಕಣ್ಣೀರ್ ಹಾಕ್ತಿದ್ದಾರೆ. ಈ ಕಡೆ ಸಹೋದರಿ ಕೂಡ ಮನೆಗೆ ಆಧಾರ ಸ್ತಂಭ ಆಗಿದ್ದು ನನ್ನ ಸಹೋದರ, ಆತನನ್ನ ಕಳೆದುಕೊಂಡಿದ್ದೀವಿ, ಆತನ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಮಾಡಿರೋರು ನಾವು ಜೈಲಿಗೆ ಹಾಕ್ಲೇಬೇಕು ಸರ್. ನಮ್ಮ ತಮ್ಮನ ದುಡಿಯೋ ತಮ್ಮನ ಕಳ್ಕೊಂಡಿವಿ. ನಮ್ಗೆ ಎಷ್ಟು ನೋವು ಇರಬೇಕು, ಅವ್ರಿಗೆ ಅದೇ ನೋವು ಆಗಲೇಬೇಕು. ಅವ್ರಿಗೆ ಅವ್ರ ಜೈಲು ಗೌರ್ಮೆಂಟ್ ಅವರು ಅವರಿಗೆ ಶಿಕ್ಷೆ ಮಾಡಲೇಬೇಕು ಸರ್. ಅದೇ ತಮ್ಮ ಸರ್, ನಮಗೆ ಹಸ್ಬೆಂಡ್ ಇಲ್ಲ, ನಮ್ಮ ತಮ್ಮನೇ ಧೈರ್ಯ ಅಂತ ಇದ್ವಿ ಸರ್. ನಾವು ಅವ್ರ ಜೊತೆಗೆ ಹೋಗಿದ್ದೆ, MLA ಜೊತೆಗೆ ಸರ್. ಆ ಟೈಮಾಗ ಬುಲೆಟ್ ದಾಡಿ ಮಾಡೋಷ್ಟು ಏನೇ ಸರ್, ಯಾರು ಮಾಡಿದ್ ನಮಗೇನು ಗೊತ್ತು ಸರ್. ನಾವು ಇವಾಗ ಜಸ್ಟ್ ಬಂದೀವಿ. ನ್ಯಾಯ ಸಿಗ್ಲೇಬೇಕು ಸರ್, ಸಿಗಬೇಕು. ಇವತ್ತು ನಮ್ಮ ತಮ್ಮದಾಯ್ತು, ನಾಳೆ ಇನ್ನೊಬ್ರದ್ದಾಯ್ತು, ಹಾಗೇ ಆಗುತ್ತೆ. ಅವ್ರು ಮಾಡಿರೋರು ನಾವು ಜೈಲಿಗೆ ಹಾಕ್ಲೇಬೇಕು ಸರ್. ನಮ್ಮ ತಮ್ಮನ ದುಡಿಯೋ ತಮ್ಮನ ಕಳ್ಕೊಂಡಿವಿ. ನಮ್ಗೆ ಎಷ್ಟು ನೋವು ಇರಬೇಕು, ಅವ್ರಿಗೆ ಅದೇ ನೋವು ಆಗಲೇಬೇಕು. ಅವ್ರಿಗೆ ಅವ್ರ ಜೈಲು ಗೌರ್ಮೆಂಟ್ ಅವರು ಅವರಿಗೆ ಶಿಕ್ಷೆ ಮಾಡಲೇಬೇಕು ಸರ್. ಅದೇ ತಮ್ಮ ಸರ್, ನಮಗೆ ಹಸ್ಬೆಂಡ್ ಇಲ್ಲ, ನಮ್ಮ ತಮ್ಮನೇ ಧೈರ್ಯ ಅಂತ ಇದ್ವಿ ಸರ್. ನಾವು ಅವ್ರ ಜೊತೆಗೆ ಹೋಗಿದ್ದೆ, MLA ಜೊತೆಗೆ ಸರ್. ಆ ಟೈಮಾಗ ಬುಲೆಟ್ ದಾಡಿ ಮಾಡೋಷ್ಟು ಏನೇ ಸರ್, ಯಾರು ಮಾಡಿದ್ ನಮಗೇನು ಗೊತ್ತು ಸರ್. ನಾವು ಇವಾಗ ಜಸ್ಟ್ ಬಂದೀವಿ. ನ್ಯಾಯ ಸಿಗ್ಲೇಬೇಕು ಸರ್, ಸಿಗಬೇಕು. ಇವತ್ತು ನಮ್ಮ ತಮ್ಮದಾಯ್ತು, ನಾಳೆ ಇನ್ನೊಬ್ರದ್ದಾಯ್ತು, ಹಾಗೇ ಆಗುತ್ತೆ. ಅವ್ರು ಮಾಡಿರೋರು ನಾವು ಜೈಲಿಗೆ ಹಾಕ್ಲೇಬೇಕು ಸರ್. ನಮ್ಮ ತಮ್ಮನ ದುಡಿಯೋ ತಮ್ಮನ ಕಳ್ಕೊಂಡಿವಿ. ನಮ್ಗೆ ಎಷ್ಟು ನೋವು ಇರಬೇಕು, ಅವ್ರಿಗೆ ಅದೇ ನೋವು ಆಗಲೇಬೇಕು. ಅವ್ರಿಗೆ ಅವ್ರ ಜೈಲು ಗೌರ್ಮೆಂಟ್ ಅವರು ಅವರಿಗೆ ಶಿಕ್ಷೆ. ಗುಂಡೇಟಿಗೆ ಬಲಿಯಾದ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಅಂತ್ಯಗೊಂಡಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಅಂತ್ಯಗೊಂಡಿದೆ. ಶವಾಗಾರಕ್ಕೆ ಆಗಮಿಸಿದ್ದಾರಂತೆ ವಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ ಗೌಡ. ಆಸ್ಪತ್ರೆ ಬಳಿಯೇ ಇದ್ದಾರಂತೆ ಭರತ್ ರೆಡ್ಡಿ ಚಿಕ್ಕಪ್ಪ, ನಾರಾ ಪ್ರತಾಪ್ ರೆಡ್ಡಿ. ವಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ ಶಾಸಕ ನಾರಾ ಭರತ್ ರೆಡ್ಡಿ ಕೆಲವೇ ಕ್ಷಣಗಳಲ್ಲಿ. ರಾಜಶೇಖರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಕ್ಕೆ ಭರತ್ ರೆಡ್ಡಿ ಕೂಡ ಸ್ಥಳಕ್ಕೆ ಬರ್ತಾರೆ. ರಾಜಶೇಖರ್ ಮೃತದೇಹ ಇಟ್ಟು ಪ್ರತಿಭಟನೆಗೆ ಕಾಂಗ್ರೆಸ್ ಚಿಂತನೆ ನಡೆಸ್ತಾ ಇದೆಯಂತೆ. ಮತ್ತೆ ಗಲಾಟೆ ಆಗೋ ಸಾಧ್ಯತೆ ಇರೋದ್ರಿಂದ ಸದ್ಯಕ್ಕೆ ಮೃತದೇಹ ಹಸ್ತಾಂತರ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಪರಿಸ್ಥಿತಿ ನೋಡಿಕೊಂಡು ಮೃತದೇಹ ಹಸ್ತಾಂತರ ಮಾಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಅಲ್ಲಿಗೆ ಗುಂಡೇಟಿಗೆ ಬಲಿಯಾಗಿರೋದು ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್. ಡೆಡ್ ಬಾಡಿಯನ್ನ ಈಗ ಹಸ್ತಾಂತರ ಮಾಡಿದ್ರೆ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಕೂಡ ಆ ಮೃತದೇಹ ಇಟ್ಟು ಗಲಾಟೆ ಗದ್ದಲಗಳನ್ನ ಎಬ್ಬಿಸಬಹುದು, ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಬಹುದು. ಮತ್ತೆ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ರೆ ಇಂಥದ್ದೊಂದು ಆತಂಕ ಇರೋದ್ರಿಂದ ಪೊಲೀಸರು ಇವತ್ತಿನ ಮಟ್ಟಿಗೆ ಮೃತದೇಹ ಹಸ್ತಾಂತರ ಮಾಡದಿರೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಬಟ್ ಸ್ಥಳದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ, ಭರತ್ ರೆಡ್ಡಿ ಅವರು ಬರ್ತಾರಂತೆ, ರಾಜಶೇಖರ್ ಕುಟುಂಬಸ್ಥರನ್ನ ಭೇಟಿ ಆಗ್ತಾರೆ, ಸಾಂತ್ವನ ಹೇಳ್ತಾರೆ. ಈಗ ತಾನೇ ಅವರ ತಾಯಿ ಸಹೋದರಿ ಮಾತನಾಡ್ತಾ ಇದ್ರಲ್ಲ, ದುಡ್ಡು ಕೊಟ್ರೆ ಮಗ ವಾಪಸ್ ಬರ್ತಾನ ಅಂತ. ಮಗನ ಸಾವಿಗೆ ನ್ಯಾಯ ಬೇಕು. ದುಡಿಯೋ ಮಗ, ಮನೆಗೆ ಆಧಾರ ಸ್ತಂಭ ಆದಂತ ರಾಜಶೇಖರನ್ನ ಕಳೆದುಕೊಂಡಿದ್ದೀವಿ, ಹಂಗಾಗಿ ಆತನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ನೀವು ಬಂದು ದುಡ್ಡು ಕೊಡೋದು, ಪರಿಹಾರ ಕೊಡೋದು ಇದೆಲ್ಲ ಆಗಲ್ಲ. ಇಡೀ ಕುಟುಂಬದ ಜವಾಬ್ದಾರಿ ಯಾರು ತಗೊಳ್ತಾರೆ? ಇದು ಕೂಡ ಪ್ರಶ್ನೆ ಇರೋದು. ನಿಮ್ ಜಿದ್ದಾಜಿದ್ದಿಗೆ, ನಿಮ್ ಪ್ರತಿಷ್ಠೆಗೆ
ಬಡವರ ಮಕ್ಕಳನ್ನ ಮುಂದೆ ನಿಲ್ಸೋದು, ಬ್ಯಾನರ್ ಕಟ್ಸೋದಂತೆ, ಗಲಾಟೆ ಮಾಡಿಸೋದಂತೆ, ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ರು ಜೀವ ಹೋಗುತ್ತೆ ಅಂದ್ರೆ ಸಾಮಾನ್ಯ ಅಲ್ಲ. ಹಂಗಾಗಿ ರಾಜಶೇಖರ್ ಸಾವಿಗೆ ನ್ಯಾಯ ಸಿಗಬೇಕು, ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸ್ಪಾಟ್ ಇಂದ. ರಾಜಶೇಖರ್, ಮರಣೋತ್ತರ ಪರೀಕ್ಷೆ ಅಂತ್ಯಗೊಂಡ್ರೂ ಕೂಡ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ಆಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು? ಈಗ ಅಟ್ ಪ್ರೆಸೆಂಟ್ ಪರಿಸ್ಥಿತಿ ಏನಿದು, ಏನಾಗ್ತಾ ಇದೆ ಆಸ್ಪತ್ರೆ ಬಳಿ ಅಂತ? ಎಸ್ ಶ್ರುತಿ, ಏನು ಬಳ್ಳಾರಿಯ ರಕ್ತ ರಾಜಕಾರಣಕ್ಕೆ ಈಗಾಗಲೇ ಬ್ಯಾನರ್ ಈ ಒಂದು ಕಾರಣವಾಗಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಈಗಾಗಲೇ ಆ ಒಂದು ಅಮಾಯಕ ಜೀವ ಬಲಿಯಾಗಿರುವಂತದ್ದು. ಏನು ಕಾಂಗ್ರೆಸ್ನ ಕಾರ್ಯಕರ್ತರಾದಂತಹ ರಾಜಶೇಖರ್ ಎಂಬಾತ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಏನು ಫೈರಿಂಗ್ ನಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆದ್ರೆ ಯಾರ ಗುಂಡೇಟಿಗೆ ಈತ ಬಲಿಯಾದ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಮರಣೋತ್ತರ ಪರೀಕ್ಷೆಯು ಕೂಡ ಅಂತ್ಯಗೊಂಡಿರುವಂತದ್ದು. ಈ ಒಂದು ವಿಮ್ಸ್ ಆಸ್ಪತ್ರೆಯ ಒಂದು ತಜ್ಞ ವೈದ್ಯರಿಂದ ಈಗಾಗಲೇ ಮರಣೋತ್ತರ ಪರೀಕ್ಷೆ ಅಂತ್ಯಗೊಂಡಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಏನು ಈ ಒಂದು ವಿಮ್ಸ್ ಆಸ್ಪತ್ರೆಯ ಬಳಿಯೇ ಈಗಾಗಲೇ ಐಜಿಪಿ, ಎಸ್ಪಿ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಕೂಡ ಮೊಕ್ಕಾಮೂಡಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಯ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಕೂಡ ಆಸ್ಪತ್ರೆಗೆ ಬರ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಅಷ್ಟೇ ಅಲ್ಲದೆ ಈಗಾಗಲೇ ಮತ್ತೊಂದು ಕಡೆ ಈಗಾಗಲೇ ನಾರಾ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಸೇರಿದಂತೆ ವಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಕೂಡ ಈ ಒಂದು ಡಾಕ್ಟರ್ ಗಂಗಾಧರ್ ಗೌಡ ಅನ್ನುವರು ಕೂಡ ಆಗಮಿಸಿರುವುದರ ಈಗಾಗಲೇ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾವೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಈ ಒಂದು ಘಟನಾ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಮರಣೋತ್ತರ ಒಂದು ಶವಾಗಾರದ ಸಮೀಪಕ್ಕೆ ತೆರಳ್ತಾ ಇದ್ದಾರೆ. ನಾವೇನ್ ದೃಶ್ಯಾವಳಿಗಳು ನೋಡ್ತಾ ಇದ್ದಾವೆ, ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಶವಾಗಾರ ಕೊಠಡಿಯ ಕಡೆಗೆ ತೆರಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ನೋಡ್ತಾ ಇರಬಹುದು, ಈ ಒಂದು ರಾಜಶೇಖರ್ ಏನಿದ್ದಾನೆ, ಮೃತ ರಾಜಶೇಖರ್ ಅವರ ಕುಟುಂಬಸ್ಥರು ಕೂಡ ಈ ಒಂದು ಆಸ್ಪತ್ರೆಯ ಒಳಭಾಗದಲ್ಲೇ ಕೂತಿದ್ದಾರೆ. ಏನೋ ತನ್ನ ಮಗನಿಗೆ ನೆನೆದು ಕಣ್ಣೀರನ್ನು ಕೂಡ ಇಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನನ್ನ ಮಗನಿಗೆ ಸಾವಿಗೆ ನ್ಯಾಯ ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ತಾಯಿ ತುಳಸಿ ಅವರು ಕಣ್ಣೀರನ್ನು ಕೂಡ ಇಡ್ತಾ ಇದ್ದಾರೆ. ಈಗಾಗಲೇ ರಾಜಶೇಖರ್ ಅವರ ಸಹೋದರಿಯರು ಸೇರಿದಂತೆ ಹಲವು ಕುಟುಂಬಸ್ಥರು ಕೂಡ ಈ ಒಂದು ಸ್ಥಳದಲ್ಲೇ ಇರುವಂತದ್ದು. ಅಷ್ಟೇ ಅಲ್ಲದೆ ನಿಜಕ್ಕೂ ಕೂಡ ಕುಟುಂಬಸ್ಥರ ಒಂದು ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಏನು ನನ್ನ ಮಗನ ಸಾವಿಗೆ ಎಷ್ಟೇ ಪರಿಹಾರ ಕೊಟ್ಟರು ಕೂಡ ನನ್ನ ಮಗನ ಸಾವಿಗೆ ನ್ಯಾಯ ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ರಾಜಶೇಖರ್ ಅವರ ತಾಯಿ ತುಳಸಿ ಅವರು ಕೂಡ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ಏನು ಈ ಒಂದು ಘಟನೆಗೆ ನಿಜವಾದ ಕಾರಣ ಏನು, ಯಾರ ಗುಂಡೇಟಿಗೆ ನನ್ನ ಮಗ ಬಲಿಯಾದ ಅನ್ನುವಂಥದ್ದು ಕೂಡ ಸತ್ಯ ಹೊರಬರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಶ್ರುತಿ, ಓಕೆ, ರಾಜಶೇಖರ್ ಈಗ ಕುಟುಂಬಸ್ಥರು ಕೇಳೋದ್ರಲ್ಲೂ ಅರ್ಥ ಇದೆಯಲ್ಲ, ದುಡ್ಡು ಕೊಡಬಹುದು, ಪರಿಹಾರ ಕೊಡ್ತೀವಿ, ನಿಮ್ ಜೊತೆಗೆ ನಾವಿದ್ದೀವಿ ಅಂತ ಸಾಂತ್ವನ ಈಗ ಹೇಳಬಹುದು. ಆದ್ರೆ ಜೀವನ ಪರ್ಯಂತ ಇಡೀ ಕುಟುಂಬದ ಜವಾಬ್ದಾರಿ ಯಾರ ಹೆಗಲಿಗೆ ಅನ್ನೋದು ಪ್ರಶ್ನೆ ಅವರು ಸಹೋದರಿ ಮಾತಾಡ್ತಾ ಇದ್ರು. ಕುಟುಂಬದ ಆಧಾರ ಸ್ತಂಭ ಅವರೇ ದುಡಿತಾ ಇದ್ರು, ದುಡಿದು ಮನೆ ಸಾಕ್ತಾ ಇದ್ರು, ಅವರೇ ಇಲ್ಲ ಅಂದ್ರೆ ಹೆಂಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ರು. ಇವ್ರ ಪ್ರತಿಷ್ಠೆಗೆ ಬಡವರ ಮಕ್ಕಳನ್ನ ಮುಂದೆ ಬಿಟ್ಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾರಲ್ಲ, ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದೇನಿದೆ ಅಂತ ರಾಜಶೇಖರ್? ಎಸ್, ಇಡೀ ಒಂದು ಘಟನೆಗೆ ನಿಜಕ್ಕೂ ಕೂಡ ಫ್ಲೆಕ್ಸ್ ಗಲಾಟೆಯ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾದ್ರೆ, ಈ ಒಂದು ಘಟನೆಯಲ್ಲಿ ಅಮಾಯಕ ಜೀವ ಎರಡು ಕುಟುಂಬಗಳ ಪ್ರತಿಷ್ಠೆಗೆ ಬಲಿಯಾಗಿದೆ ಅನ್ನುವಂಥದ್ದು ಕೂಡ ದೊಡ್ಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಿಜಕ್ಕೂ ಕೂಡ ಈ ಒಂದು ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಅವರ ಕಾಳಗದಲ್ಲಿ ರಾಜಶೇಖರ್ ಮೃತಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕುಟುಂಬಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು. ಈಗಾಗಲೇ ಕುಟುಂಬಸ್ಥರು ಕೂಡ ಎಷ್ಟೇ ಪರಿಹಾರ ಕೊಟ್ಟರು ನನ್ನ ಮಗ ವಾಪಸ್ ಯಾರು ಕೊಡಲ್ಲ, ನನ್ನ ಮಗನನ್ನ ಈ ಒಂದು ಫ್ಲೆಕ್ಸ್ ವಿಚಾರದಲ್ಲಿ ಬಳಸಿಕೊಂಡು ಬಲಿ ಕೊಟ್ಟಿದ್ದಾರೆ ಅನ್ನುವಂತ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಡೀ ಒಂದು ಕುಟುಂಬಕ್ಕೆ ರಾಜಶೇಖರ್ ಆಧಾರವಾಗಿದ್ದ, ದುಡಿಯುವ ಮಗನನ್ನ ಕಳೆದುಕೊಂಡು ನಿಜಕ್ಕೂ ಕೂಡ ರಾಜಶೇಖರ್ ಕುಟುಂಬಸ್ಥರು ನಿಜಕ್ಕೂ ಕೂಡ ಕಣ್ಣೀರಲ್ಲಿ ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು. ನಿಜಕ್ಕೂ ಕೂಡ ಈ ಒಂದು ಆಸ್ಪತ್ರೆಯ ಮುಂಭಾಗದಲ್ಲೂ ಕೂಡ ಪ್ರಕ್ಷುಬ್ಧವಾದ ವಾತಾವರಣವೂ ಕೂಡ ಸೃಷ್ಟಿಯಾಗಿದೆ. ಮರಣೋತ್ತರ ಪರೀಕ್ಷೆ ಮುಗಿದಿದೆ, ಆದ್ರೂ ಕೂಡ ಈ ಒಂದು ಮೃತದೇಹದ ಹಸ್ತಾಂತರ ನಾಳೆ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಯೋಚನೆ ಮಾಡಿದ್ದಾರೆ. ಕಾರಣ ನಿಜಕ್ಕೂ ಕೂಡ ಇಡೀ ಬಳ್ಳಾರಿಯಲ್ಲಿ ಪ್ರಕ್ಷುಬ್ಧವಾದ ವಾತಾವರಣ ಇದೆ, ಮತ್ತೆ ಗಲಾಟೆ ಆಗುವಂತಹ ಸಂಭವ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ನಾಳೆಗೆ ಈ ಒಂದು ಅಂತ್ಯಕ್ರಿಯೆಗೆ ಈ ಒಂದು ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಸಾಧ್ಯತೆ ಇದೆ. ಶ್ರುತಿ.